ಆ ನವಗ್ರಹಗಳಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ಗ್ರಹಾಣಾಂ ಆದಿರಾದಿತ್ಯ. ಸೂರ್ಯನಾರಾಯಣನ ಪ್ರೀತಿಯನ್ನು ಗಳಿಸುವುದಕ್ಕೋಸ್ಕರವಾಗಿ ನಾವು 12 ನಮಸ್ಕಾರವನ್ನು ಮಾಡ್ತೇವೆ, ಆದಿತ್ಯವನ್ನು ಹೃದಯವನ್ನು ಓದ್ತೇವೆ. ಇದೆಲ್ಲ ಯಾಕಾಗಿ? ಮೇಲ್ಮುಖ ಮಾಡಿ ಅವನನ್ನೇ ನೆಟ್ಟ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸೂರ್ಯನಿಗೆ ಹೇಳಿರ್ತಕ್ಕಂತಹ ಎಕ್ಕೆ ಗಿಡ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಆತ್ಮೀಯರೇ, ನಾವು ನವಗ್ರಹಗಳನ್ನ ಪೂಜೆ ಮಾಡ್ತೇವೆ. ಆ ನವಗ್ರಹಗಳಲ್ಲಿ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಗ್ರಹ ಯಾವುದು ಅಂತ ಕೇಳಿದ್ರೆ ಗ್ರಹಾಣಾಂ ಆದಿರಾದಿತ್ಯ. ಆದಿತ್ಯ ಗ್ರಹನೇ ಪ್ರಪ್ರಥಮವಾದಂತಹ ಗ್ರಹವಾಗಿರತಕ್ಕಂಥವ್ರು. ಆ ಸೂರ್ಯನಾರಾಯಣನ ಪೂಜೆ ಮಾಡುವಂತಹ ವಿಷಯದಲ್ಲಿ ನಾವು ಸೂರ್ಯ ದೇವರಿಗೆ ನೇರವಾಗಿ ನಿಂತು ಅರ್ಘ್ಯವನ್ನು ಕೊಡ್ತೇವೆ. ನದಿಯಲ್ಲಿ ನಿಂತು ಒಂದು ಬೊಗಸೆಯ ನೀರನ್ನು ತೆಗೆದುಕೊಂಡು ಸೂರ್ಯನಾರಾಯಣಾಯ ನಮಃ ಇದವೋ ಅರ್ಘ್ಯಾಂ, ಈ ರೀತಿಯಲ್ಲಿ ಸೂರ್ಯನಾರಾಯಣನ ಪ್ರೀತಿಯನ್ನು ಗಳಿಸುವುದಕ್ಕೋಸ್ಕರವಾಗಿ ನಾವು 12 ನಮಸ್ಕಾರವನ್ನು ಮಾಡ್ತೇವೆ, ಆದಿತ್ಯವನ್ನು ಹೃದಯವನ್ನು ಓದ್ತೇವೆ. ಇದೆಲ್ಲ ಯಾಕಾಗಿ? ಆರೋಗ್ಯ ಭಾಗ್ಯಕ್ಕಾಗಿ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬೇಕು ಅಂತಾದ್ರೆ ನಮಗೆ ಸೂರ್ಯನಾರಾಯಣ ಬೇಕೇ ಬೇಕು. ನಾವು ಸುಲಭವಾಗಿ ಸೂರ್ಯನನ್ನು ಅವರಿಸಿಕೊಳ್ಬೇಕು ಅಂದ್ರೆ ಏನು ಮಾಡಬೇಕು? ಅವನನ್ನಂತೂ ನೆಟ್ಟ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಮೇಲ್ಮುಖ ಮಾಡಿ ಅವನನ್ನೇ ನೆಟ್ಟ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸೂರ್ಯನಿಗೆ ಹೇಳಿರ್ತಕ್ಕಂತಹ ಎಕ್ಕೆ ಗಿಡ, ಅರ್ಕ ಪುಷ್ಪದ ಗಿಡ, ಅದಕ್ಕೆ ನಾವು ಪ್ರತಿನಿತ್ಯವೂ ಪೂಜೆ ಮಾಡುವುದರಿಂದ, ಎಕ್ಕೆ ಗಿಡಕ್ಕೆ ಪ್ರತಿನಿತ್ಯವೂ ನಾವು ಪೂಜೆ ಮಾಡುವುದರಿಂದ, ಎಕ್ಕೆ ಗಿಡವನ್ನು ನಾವು ಆರಾಧಿಸುವುದರಿಂದ, ಎಕ್ಕೆ ಗಿಡವನ್ನು ನಾವು ಗೌರವಿಸುವುದರಿಂದ ನಮ್ಮ ಆರೋಗ್ಯ ಭಾಗ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ನಮ್ಮ ದೈಹಿಕವಾದಂತಹ ಸಾಮರ್ಥ್ಯ ಚೆನ್ನಾಗಿರಬೇಕು, ನಮ್ಮ ನಡೆನುಡಿ ಚೆನ್ನಾಗಿರಬೇಕು, ನಮಗೆ ಸದಾ ಕಾಲದಲ್ಲೂ ಸಹಿತವಾಗಿ ಅಮಂಗಲಗಳು ಉಂಟಾಗಬಾರದು, ಗೌರವ ಪ್ರಾಪ್ತಿ ಇರಬೇಕು. ಇದೆಲ್ಲಕ್ಕೂ ಬೇಕಾಗಿರತಕ್ಕಂತಹದ್ದು ಸೂರ್ಯನಾರಾಯಣದ ಉಪಾಸನೆ, ಅರ್ಥಾತ್ ಆದಿತ್ಯ ದೇವನ ಓದುವಿಕೆ. ಸೂರ್ಯನಾರಾಯಣದ ಒಲುಮೆಯನ್ನು ನಾವು ಪಡೆದುಕೊಂಡ್ವಿ ಅಂತಾದ್ರೆ ನಿತ್ಯ ನಿರಂತರವಾಗಿ ಆರೋಗ್ಯವಂತನಾಗಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಭೂರ್ಜ ಪತ್ರೆಯಲ್ಲಿ ಸೂರ್ಯ ಮಂತ್ರವನ್ನು ಬರೆದು ಅದನ್ನು ಪೂಜಿಸಿ ನಾವು ಧಾರಣೆಯನ್ನು ಮಾಡಿದರೆ ಸಂಪೂರ್ಣ ಆರೋಗ್ಯ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಸೂರ್ಯನು ದೋಷಕಾರಿಯಾಗಿದ್ದಾನೆ ಜಾತಕದಲ್ಲಿ ಅಂದಾಗ ದೋಷ ಪರಿಹಾರಕ್ಕಾಗಿ ಗೋಧಿಯನ್ನು ದಾನ ಮಾಡುವುದರಿಂದ ನಮಗೆ ಅನುಕೂಲವಾಗ್ತದೆ. ಇದೆಲ್ಲವೂ ನಮ್ಮ ದೈನಂದಿನ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ನಾವು ಸೂರ್ಯ ಭಗವಂತನನ್ನು ಭಗವಂತ ಹೇಳುವಂತಹ ದೃಷ್ಟಿಯಿಂದ ನಮಸ್ಕಾರವನ್ನು ಸಲ್ಲಿಸ್ತೇವೆ. ಆ ಸೂರ್ಯ ಭಗವಂತನ ಅನುಗ್ರಹದಿಂದ ಆರೋಗ್ಯ ಪ್ರಾಪ್ತಿ, ಅವನ ಸಹಸ್ರ ಕಿರಣಗಳು ನಮ್ಮ ಶರೀರದಲ್ಲಿರತಕ್ಕಂತಹ ಎಷ್ಟೋ ದೋಷಗಳನ್ನ, ರೋಗಗಳನ್ನ, ನಿಶಕ್ತಿಗಳನ್ನ ಎಲ್ಲವನ್ನು ದೂರ ಮಾಡ್ತದೆ. ಅಂದಾಗ ನಮ್ಮ ಶರೀರವನ್ನೇ ಆವರಿಸಿರ್ತಕ್ಕಂತಹ ಸೂರ್ಯ ಭಗವಂತನ ರಶ್ಮಿಗಳು, ಕಿರಣಗಳು ನಮ್ಮನ್ನ ಸದಾ ಕಾಲದಲ್ಲೂ ಸಂರಕ್ಷಣೆಯನ್ನು ಮಾಡ್ತಾವೆ. ನಮ್ಮ ದೇಹದ ಹೊಟ್ಟೆಯ ಭಾಗಕ್ಕೆ ರವಿಯೇ ಅಧಿಪತಿ. ನಮ್ಮ ಆಹಾರವು ಹಸಿವಾಯಿತು ಹೇಳುವಾಗ ನಾವು ಏನು ಮಾಡ್ತೇವೆ? ಹೀಗೆ ಹೊಟ್ಟೆಯನ್ನು ಕುಕ್ಕಿ ತೋರಿಸ್ತೇವೆ. ಆ ಭಾಗ ಸದಾ ಕಾಲದಲ್ಲೂ ತುಂಬಿರುವುದಕ್ಕೋಸ್ಕರವಾಗಿ ಸೂರ್ಯನ ಅನುಗ್ರಹವನ್ನು ಪಡೆದುಕೊಂಡಾಗ ನಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗ್ತದೆ. ಅದಕ್ಕೆ ನಾವು ಮಾಡಬೇಕು ಗೋಧಿ ದಾನವನ್ನ. ಪ್ರತಿ ಭಾನುವಾರ ಗೋಧಿ ದಾನವನ್ನು ಮಾಡುವುದರಿಂದ, 12 ನಮಸ್ಕಾರವನ್ನು ಮಾಡುವುದರಿಂದ ಸೂರ್ಯನಾರಾಯಣನ ಅನುಗ್ರಹ ಸದಾ ಕಾಲದಲ್ಲೂ ನಮಗಿರ್ತದೆ. ನಮ್ಮ ಆರೋಗ್ಯಕ್ಕಾಗಿ ಸೂರ್ಯ ಭಗವಂತನ ಉಪಾಸನೆ. ಶುಭವಸ್ತು.